ವಸುದೇವಸುತಂ ದೇವಂ ಕಂಸಚಾಣುರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ತಮಗೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಶ್ರೀ ಮಹಾವಿಷ್ಣುವಿನ ಎಲ್ಲ ಅವತಾರಗಳಲ್ಲಿಯೂ 8ನೇ ಅವತಾರವಾದಂತಹ ಶ್ರೀಕೃಷ್ಣ ಅವತಾರ ನಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿ ಪಾತ್ರವಾದಂತಹ ಅವತಾರವಾಗಿದೆ. ಈ ಶ್ರೀಕೃಷ್ಣರ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿರುವ ಇನ್ನೊಂದಿಷ್ಟು ಕುತೂಹಲಕಾರಿ ವಿಷಯಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಶ್ರೀಕೃಷ್ಣರ ಜನ್ಮಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೂ ಅವರ ಅವತಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಕುತೂಹಲಕಾರಿ ಅಂಶಗಳಲ್ಲಿ ಮೊದಲನೆಯದ್ದು, ಶ್ರೀಕೃಷ್ಣ ಪರಮಾತ್ಮರು ಪಾಂಡವರಿಗೆ ಮಾತ್ರ ಸಂಬಂಧಿಸಿದ ಬಂಧು. ಪಾಂಡವರಿಗೆ ಮಾತೃ ಸಂಬಂಧಿಸಿದ ಅಂದರೆ ತಾಯಿಯಿಂದ ಬಂಧುಗಳು. ಪಾಂಡವರ ತಾಯಿ ಕುಂತಿದೇವಿ ಶ್ರೀಕೃಷ್ಣ ಪರಮಾತ್ಮರ ತಂದೆಯಾದ ವಾಸುದೇವನ ತಂಗಿ, ಅಂದರೆ ಕುಂತಿದೇವಿ ಶ್ರೀಕೃಷ್ಣರಿಗೆ ಸೋದರತ್ತೆ. ಇನ್ನು ಎರಡನೇ ಕುತೂಹಲಕಾರಿ ವಿಷಯ ಅಂತ ಹೇಳಿದ್ರೆ, ಕೃಷ್ಣ ದೇವಕಿ ದಂಪತಿಗಳಿಗೆ ಜನಿಸಿದಂತಹ 8ನೇ ಸಂತಾನ. ರೋಹಿಣಿ ಕೃಷ್ಣನ ಜನ್ಮ ನಕ್ಷತ್ರ. ಕೃಷ್ಣನಿಗೂ ಮುಂಚೆ ಜನಿಸಿದಂತಹ 7 ಸಂತಾನದಲ್ಲಿ 6 ಜನರನ್ನು ಅವರ ಸ್ವಂತ ಸೋದರ ಮಾವನಾದ ಕಂಸ ಸಂಹರಿಸುತ್ತಾರೆ. ಅವರೆಲ್ಲರನ್ನ ಶ್ರೀಕೃಷ್ಣ ಪುನಃ ಬದುಕಿಸಿದ್ದಾರೆ ಎಂದು ಪುರಾಣಗಳು ಹೇಳುತ್ತವೆ. ಇನ್ನು ಮೂರನೇ ಕುತೂಹಲಕಾರಿ ಅಂಶ ಅಂತ ಹೇಳಿದ್ರೆ, ಶ್ರೀಕೃಷ್ಣ ತನ್ನ ಗುರುವಾದ ಸಾಂದೀಪ ಮುನಿಗೆ ಮೃತಪಟ್ಟಂತಹ ಅವರ ಮಗನನ್ನು ಪುನಃ ಬದುಕಿಸಿ ಅವರಿಗೆ ಒಪ್ಪಿಸುವ ಮೂಲಕ ಸಾಂದೀಪ ಮುನಿಗೆ ಗುರುದಕ್ಷಿಣೆ ಒಪ್ಪಿಸುತ್ತಾರೆ. ಇನ್ನು 4ನೇ ಅಂಶ ಅಂತ ಹೇಳಿದ್ರೆ, ಶ್ರೀಕೃಷ್ಣ ತನ್ನ ಜೀವನದಲ್ಲಿ ಅನೇಕ ಶಾಪಗಳನ್ನು ಎದುರಿಸಿದ್ದಾರೆ. ಕೊನೆಗೆ ಶಾಪದಿಂದಲೇ ಅವರ ಮೃತ್ಯು ಕೂಡ ಸಂಭವಿಸಿತು. ಇದರಲ್ಲಿ ಮೊದಲನೇ ಶಾಪ ರಾಮಾವತಾರದಲ್ಲಿ ವಾಲಿಯನ್ನು ಕೊಂದಾಗ ಬಂದಂತಹ ಶಾಪ. ಅದರ ನಂತರ ದುರ್ವಾಸ ಮುನಿಯ ಶಾಪ. ಅದೇನೆಂದರೆ, ಒಂದು ಬಾರಿ ಶ್ರೀಕೃಷ್ಣರ ಪಾದಗಳನ್ನು ಹಾಲಿನಿಂದ ತೊಳೆಯಲು ದುರ್ವಾಸ ಮುನಿ ಪ್ರಯತ್ನಿಸುತ್ತಾರೆ. ಆದರೆ ಶ್ರೀಕೃಷ್ಣ ಅದಕ್ಕೆ ಒಪ್ಪುವುದಿಲ್ಲ. ಇನ್ನು ಅದರಿಂದ ಕೋಪಗೊಂಡ ದುರ್ವಾಸ ಮುನಿ, ನಿನ್ನ ಪಾದಗಳು ಬಲಹೀನವಾಗಲಿ ಎಂದು ಕೃಷ್ಣನನ್ನು ಶಪಿಸುತ್ತಾರೆ. ಒಂದು ಮರದ ಕೆಳಗೆ ಧ್ಯಾನ ಮಾಡುತ್ತಾ ಕುಳಿತಿದ್ದ ಕೃಷ್ಣನ ಪಾದಗಳನ್ನು ನೋಡಿದ ಜರ ಎಂಬ ಬೇಟೆಗಾರ ಅದು ಜಿಂಕೆಯ ಪಾದವೆಂದು ಭ್ರಮಿಸಿ ಬಾಣ ಪ್ರಯೋಗಿಸಿದ. ಈ ರೀತಿ ಕೃಷ್ಣನ ಅವತಾರ ಕೊನೆಗೊಂಡಿತು. ಈ ಜರ ಎನ್ನುವ ಬೇಟೆಗಾರನೇ ಶ್ರೀರಾಮನ ಕೈಯಿಂದ ಹತನಾದ ವಾಲಿ. ಇನ್ನು ಇವರಿಗೆ ಸಂಬಂಧಿಸಿದ 5ನೇ ವಿಷಯ ಅಂತ ಹೇಳಿದ್ರೆ, ಗಾಂಧಾರಿಯ ಶಾಪ. ಶ್ರೀಕೃಷ್ಣ ಅಂದುಕೊಂಡಿದ್ದರೆ ಕುರುಕ್ಷೇತ್ರ ಯುದ್ಧ ತಡೆಯಬಹುದಿತ್ತು, ನನ್ನ ಮಕ್ಕಳನ್ನು ರಕ್ಷಿಸಬಹುದಿತ್ತು ಎಂದು ಕೃಷ್ಣನ ದ್ವೇಷ ಸಾರುತ್ತಿದ್ದಳು ಗಾಂಧಾರಿ. ಕೃಷ್ಣ, ನೀನು ಬೇಕಂತಲೇ ಕೌರವರು ಹಾಗೂ ಪಾಂಡವರ ನಡುವೆ ಯುದ್ಧ ತಂದಿಟ್ಟೆ, ನನ್ನ ಪುತ್ರರ ಮರಣಕ್ಕೆ ಕಾರಣನಾಗಿರುವೆ. ಹಾಗಾಗಿ ನನ್ನ ಮಕ್ಕಳಂತೆಯೇ ನೀನು ಹಾಗೂ ನಿನ್ನ ಯಾದವ ವಂಶ ನಶಿಸಲಿ ಎಂದು ಶಪಿಸಿದಳು ಗಾಂಧಾರಿ. ಕುರುಕ್ಷೇತ್ರ ಯುದ್ಧ ಮುಗಿದ 3 ಪುಷ್ಕರಗಳ ಬಳಿಕ ಕೃಷ್ಣನ ಸಮೇತ ಅವರ ಯಾದವ ವಂಶ ಗಾಂಧಾರಿಯ ಶಾಪದ ಕಾರಣದಿಂದ ಅಂತ್ಯವಾಯಿತು. ಇನ್ನು ಶ್ರೀಕೃಷ್ಣರಿಗೆ ಸಂಬಂಧಿಸಿದ 6ನೇ ವಿಷಯ ಅಂತ ಹೇಳಿದ್ರೆ, ಶ್ರೀಕೃಷ್ಣನಿಗೆ 16,108 ಹೆಂಡತಿಯರಿದ್ದಾರೆ ಎಂದು ಪುರಾಣಗಳು ಹೇಳುತ್ತವೆ. ನರಕಾಸುರನ ಬಂಧನದಿಂದ ಮುಕ್ತಗೊಳಿಸಿದಂತಹ ಈ 16,108 ಗೋಪಿಕೆಯರೂ ಸಹ ಕೃಷ್ಣನನ್ನೇ ವಿವಾಹವಾದರು ಎಂದು ಪುರಾಣ ಹೇಳುವ ಕತೆ. ಆದರೆ ವಾಸ್ತವದಲ್ಲಿ ಅವರ ಪ್ರಧಾನ ಹೆಂಡತಿಯರು 8 ಜನ ಮಾತ್ರ. ಶ್ರೀಕೃಷ್ಣ ರಾಧೆಯೊಂದಿಗೆ ಅತಿ ಆತ್ಮೀಯವಾಗಿದ್ದರೂ ಸಹ ಅವರಿಬ್ಬರು ಮಾತ್ರ ವಿವಾಹವಾಗುವುದಿಲ್ಲ. ಈ 8 ಜನ ಕೃಷ್ಣನ ಮಡದಿಯರಲ್ಲಿ ಶ್ರೀಕೃಷ್ಣನಿಗೆ ಅತಿ ಪ್ರಿಯವಾದವರು ರುಕ್ಮಿಣಿ ಹಾಗೂ ಸತ್ಯಭಾಮ ಮಾತ್ರವೇ. ಇನ್ನು 7ನೆಯ ವಿಷಯ, ಶ್ರೀಕೃಷ್ಣನಿಗೆ ಒಟ್ಟು 80 ಜನ ಪುತ್ರರು 80 ಜನ ಪುತ್ರರಿದ್ದರು. ಅದು ಮಾತ್ರವಲ್ಲದೆ ಶ್ರೀಕೃಷ್ಣ ಏಕಲವ್ಯನಿಗೂ ಸಹ ಹತ್ತಿರದ ಸಂಬಂಧಿ. ಹೇಗೆಂದರೆ ಏಕಲವ್ಯನ ತಂದೆ ದೇವಶ್ರವ ಹಾಗೂ
ಕೃಷ್ಣನ ತಂದೆ ವಾಸುದೇವ ಅಣ್ಣ ತಮ್ಮಂದಿರು, ಅಂದರೆ ಏಕಲವ್ಯ ಶ್ರೀಕೃಷ್ಣ ಸಹೋದರರು. ಶ್ರೀಕೃಷ್ಣ ತನ್ನ ಸಹೋದರಿಯಾದ ಸುಭದ್ರೆಯನ್ನು ಅರ್ಜುನನೊಂದಿಗೆ ಕಳುಹಿಸಿದಂತಹ ಕತೆ ನಮ್ಮೆಲ್ಲರಿಗೂ ಗೊತ್ತಿರುವುದೇ. ಪೂರ್ವದಲ್ಲಿ ಬಲರಾಮ ಸುಭದ್ರೆಯನ್ನು ತನ್ನ ಪ್ರಿಯ ಸ್ನೇಹಿತ ದುರ್ಯೋಧನನೊಂದಿಗೆ ವಿವಾಹ ಮಾಡಲು ತೀರ್ಮಾನಿಸಿರುವುದು ಶ್ರೀಕೃಷ್ಣನಿಗೆ ಎಳ್ಳಷ್ಟು ಹಿಡಿಸುವುದಿಲ್ಲ. ಇದೇ ಕಾರಣದಿಂದಲೇ ಸುಭದ್ರೆಯನ್ನು ಅರ್ಜುನನೊಂದಿಗೆ ಕಳುಹಿಸುತ್ತಾರೆ ಶ್ರೀಕೃಷ್ಣ. ಅದರ ನಂತರ ಶ್ರೀಕೃಷ್ಣ ಬಲರಾಮರ ಆಶೀರ್ವಾದದೊಂದಿಗೆ ಸುಭದ್ರ ಅರ್ಜುನರು ವಿವಾಹವಾದರು. ಇನ್ನು 9ನೇ ಅಂಶ ಅಂಥೇಳಿದ್ರೆ, ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪಕ್ಷದಲ್ಲಿ ಹೋರಾಡಿದಂತಹ ಕರ್ಣನ ಚರಿತ್ರೆ ಎಲ್ಲವೂ ಶ್ರೀಕೃಷ್ಣನಿಗೆ ತಿಳಿದಿತ್ತು. ಈ ಎಲ್ಲ ವಿಷಯಗಳನ್ನು ಕರ್ಣನಿಗೆ ತಿಳಿಸಿ ಅವನನ್ನು ಪಾಂಡವರೆಡೆಗೆ ಕರೆತರಲು ಪ್ರಯತ್ನಿಸುತ್ತಾರೆ ಶ್ರೀಕೃಷ್ಣ. ಆದರೆ ದುರ್ಯೋಧನನಿಗೆ ಆಪ್ತಮಿತ್ರನಾದ ಕರ್ಣ ಕೃಷ್ಣನ ಕೋರಿಕೆಯನ್ನು ತಿರಸ್ಕರಿಸಿ ದುರ್ಯೋಧನನನ್ನೇ ಬೆಂಬಲಿಸುತ್ತಾನೆ. ಇದೇ ಸ್ನೇಹಿತರೆ ಶ್ರೀಕೃಷ್ಣರಿಗೆ ಸಂಬಂಧಿಸಿದಂತಹ ಕೆಲವು ಅಮೂಲ್ಯವಾದಂತಹ ವಾಸ್ತವಗಳು. ಶ್ರೀಕೃಷ್ಣರ ಜನ್ಮಾಷ್ಟಮಿಯ ದಿನ, ಇಂತಹ ಒಂದು ಪವಿತ್ರವಾದ ದಿನದಂದು ನಾವೆಲ್ಲ ಶ್ರೀಕೃಷ್ಣರಿಗೆ ಸಂಬಂಧಿಸಿದಂತಹ ಕೆಲವು ಅಮೂಲ್ಯವಾದ ಮತ್ತು ವಾಸ್ತವವಾದ ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ. ಇಲ್ಲಿಯ ತನಕ ವಿಡಿಯೋವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ತಮಗೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಕ್ಲೀಂ ಕೃಷ್ಣಾಯ ನಮಃ. ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿಜನವಲ್ಲಭಾಯ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.